ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ನೋವಿನ ನಾನಾ ವಿಧ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಜೀವನದಲ್ಲಿ ಎದುರಿಸಬೇಕಾದ ತೀವ್ರವಾದ ಕಷ್ಟ ಕಂಟಕಗಳು ಎಲ್ಲರನ್ನೂ ಒಂದೇ ರೀತಿ ಕಂಗೆಡಿಸುತ್ತವೆ ಎಂದು ಹೇಳಲಾಗದು. ಕೆಲವರು ಸಣ್ಣ ಪುಟ್ಟ ತೊಂದರೆಗಳಿಂದಲೂ ಖಿನ್ನರಾಗಿ ಬಿಡುವ ಅಪ್ರಬುದ್ಧರು, ಕೆಲ ಜನ ಶಾಂತಚಿತ್ತರಾಗಿದ್ದುಕೊಂಡು ಎಡರು ತೊಡರುಗಳನ್ನು ಎದುರಿಸುತ್ತಾರೆ. ಮನುಷ್ಯರಲ್ಲಿ ವೈವಿಧ್ಯ ವೈಶಿಷ್ಟ್ಯಗಳು ಇರುವಂತೆ ಅವರು ಎದುರಿಸುವ ಸಮಸ್ಯೆಗಳಲ್ಲೂ ವೈವಿಧ್ಯ ವೈಶಿಷ್ಟ್ಯಗಳು ಇರುತ್ತವೆ. ಆದರೆ ಎಲ್ಲರನ್ನೂ ಒಂದಲ್ಲ ಒಂದು ಪ್ರಮಾಣದಲ್ಲಿ ದುಃಖಕ್ಕೀಡು ಮಾಡುವ ಸಂದರ್ಭ ಸನ್ನಿವೇಶಗಳು ಇವೆ. ಪ್ರೀತಿಪಾತ್ರರ ಸಾವು ಅಂಥ ಒಂದು ಸಂದರ್ಭ. ಅಗಲುವಿಕೆಯ ಪ್ರಥಮ ವರ್ಷದಲ್ಲಿ ಒಬ್ಬರ ಮರಣದಿಂದ ಉಂಟಾಗುವ ದುಃಖ ದುಮ್ಮಾನಗಳ ಪರಿಣಾಮವಾಗಿ ಉಂಟಾಗುವ ಸಾವುಗಳು ಸಾಮಾನ್ಯವಾಗಿ ಅದೇ ವಯಸ್ಸಿನ ಗುಂಪಿನಲ್ಲಿ ಆಗುವ ಸಾವುಗಳಿಗಿಂತ 10 ಪಾಲು ಹೆಚ್ಚು ಎಂದು ತಿಳಿದು ಬಂದಿದೆ. ವಿವಾಹಿತರಿಗಿಂತ ವಿಚ್ಛೇದ ಹೊಂದಿದವರಲ್ಲಿ ರೋಗ ರುಜಿನ 12 ಪಟ್ಟು ಹೆಚ್ಚು ಎಂಬುದನ್ನು ಪರಿಶೀಲಿಸಿದ್ದಾರೆ. ಅತ್ಯಂತ ನಿರಾಶಾದಾಯಕ ಹಾಗೂ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ 100ರಲ್ಲಿ 80ರಷ್ಟು ದೈಹಿಕ ವ್ಯಾಧಿ ಉಲ್ಬಣಿಸುವುದು ಎಂದು ಪತ್ತೆ ಹಚ್ಚಿದ್ದಾರೆ. ಸೃಷ್ಟಿಯಾದ ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬನನ್ನು ಒಂದಲ್ಲ ಒಂದು ನೋವು ಚಿಂತೆ ಮೆಟ್ಟಿಕೊಂಡೇ ಇದೆ. ಎಲ್ಲೋ ಕೆಲವರು ಜೀವನವನ್ನು ಕುರಿತು ತಮ್ಮ ದೃಷ್ಟಿಕೋನ, ಅನುಭವದ ಪಕ್ವತೆ, ಅಭ್ಯಾಸ, ತರಬೇತಿ ಮತ್ತು ಸತ್ಸಂಗ, ಭಗವಂತನಲ್ಲಿ ಪ್ರಾರ್ಥನೆ ಇವುಗಳಿಂದ ಚಿಂತೆಯನ್ನು ಬಹುಮಟ್ಟಿಗೆ ನಿಯಂತ್ರಿಸಬಲ್ಲರು. ಉಳಿದವರು ಚಿಂತೆಯಿಂದ ಕಂಗೆಟ್ಟು ದಿಕ್ಕೆಟ್ಟು ಬಳಲಿ ಬೆಂಡಾಗುವರು. ಕೆಲವರು ಮಾದಕ ದ್ರವ್ಯಗಳನ್ನು ಸೇವಿಸಿ ಮತ್ತು ಮಂಪರು ಬರುವ ಔಷಧಗಳನ್ನು ತಿಂದು ಚಿಂತೆಯನ್ನು ಸ್ವಲ್ಪ ಹೊತ್ತು ಮರೆಯಲು ಯತ್ನಿಸಿ ಮತ್ತಷ್ಟು ದುರ್ಬಲರಾಗುವರು, ದುಃಖಿತರಾಗುವರು. ಇನ್ನು ಕೆಲವರು ಸಮಸ್ಯೆಗೆ ಪರಿಹಾರ ಆತ್ಮಹತ್ಯೆ ಎಂದು ತಿಳಿದು ಆ ಹೇಯ ಕೃತ್ಯವನ್ನೆಸಗಿ ಇಹಪರ ಎರಡನ್ನೂ ಕಳೆದುಕೊಳ್ಳುವರು. ಇವೆಲ್ಲ ಚಿಂಕ್ರೋಭದ ಆಘಾತವನ್ನು ಹೆಚ್ಚಿಸಬಲ್ಲದೆ ಹೊರತು ನೀಗಿಸಲಾರವು. ಹಾಗಾದರೆ ಚಿಂಕ್ರೋಭದಿಂದ ಬಿಡುಗಡೆಯಾಗಲು ದಾರಿ ಯಾವುದು? ಮುಂದಿನ ವಿಷಯ ಅನಿವಾರ್ಯ ಅಪರಿಹಾರ್ಯ. ಎಲ್ಲರ ಬದುಕಿನಲ್ಲೂ ಅನಿವಾರ್ಯವಾದ ಘಟನೆಗಳು ನಡೆದೇ ನಡೆಯುತ್ತವೆ. ಕೆಲವೊಮ್ಮೆ ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ನಡೆದರೆ ಇನ್ನು ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಡೆಯುತ್ತದೆ. ನಿವಾರಿಸಲು ಅಸಾಧ್ಯವಾದುದನ್ನು, ಪರಿಹರಿಸಲಾಗದ್ದನ್ನು ಹೇಗೆ ಎದುರಿಸುವುದು ಎನ್ನುವುದನ್ನು ಕುರಿತು ನಮ್ಮಲ್ಲಿ ಯೋಚಿಸುವ ಅಭ್ಯಾಸ ಹೆಚ್ಚಿನವರು ಇಟ್ಟುಕೊಂಡಿಲ್ಲ. ಮನುಷ್ಯ ಆಶಾವಾದಿಯಾಗಿರಬೇಕು, ದುರ್ಘಟನೆಗಳನ್ನು ನಿರೀಕ್ಷಿಸುತ್ತಾ ಕೂಡಬೇಕಿಲ್ಲ ಎಂಬುದು ದಿಟ. ಆದರೆ ಜೀವನದಲ್ಲಿ ಏರುಪೇರುಗಳು ಇಲ್ಲದೆ, ವೃದ್ಧಿ ಕ್ಷಯ ಇಲ್ಲದೆ ಎಲ್ಲವೂ ಸುಗಮವಾಗಿ ಬಿಡುವುದು ಎಂಬುದು ಸಿನಿಮೀಯ ಭ್ರಾಮಕ ಕಲ್ಪನೆಯಾಗುವುದು. ಬಾಲ್ಯ ಯೌವನಾವಸ್ಥೆಗಳಲ್ಲಿ ದೈಹಿಕ ಶಕ್ತಿ ಚೆನ್ನಾಗಿರುವಾಗ, ಭರವಸೆ ಬಲವಾಗಿರುವಾಗ ಕಲ್ಪನೆಯ ಕನಸುಗಳನ್ನು ಮಾತ್ರ ಕಾಣುತ್ತಾ ಭವಿಷ್ಯದ ಚಿತ್ರಸೌಧಗಳನ್ನು ಕಟ್ಟಬಹುದು. ಸೋಲು, ಹತಾಶೆ, ವಿರೋಧ, ದುರ್ಬಲತೆ, ಅಸಹಾಯಕತೆ ಈ ತೆರೆಗಳು ಬಂದು ಬಡಿದಪ್ಪಳಿಸಿದಾಗ ಮನುಷ್ಯ ತತ್ತರಿಸುತ್ತಾನೆ, ಕಿಂಕರ್ತವ್ಯ ಮೂಢನಾಗುತ್ತಾನೆ. ಆ ಸ್ಥಿತಿಯಲ್ಲಿ ತಾನು ಯೋಚಿಸಲು ಸಾಧ್ಯವಾಗುವುದಿಲ್ಲ, ಇತರರ ಸಲಹೆಗಳನ್ನು ಸ್ವೀಕರಿಸಿ ತನ್ನ ಮನಸ್ಸಿನ ದುಗುಡವನ್ನು ದೂರ ಮಾಡಲು ಸಾಧ್ಯವಿಲ್ಲ. ಆದುದರಿಂದಲೇ ಅನಿವಾರ್ಯವಾದುದನ್ನು ಎದುರಿಸಲು ಸಿದ್ಧತೆ ಬೇಕು. ಆಗಸವನ್ನು ಕಾರ್ಮೋಡಗಳು ಮುಸುಕುತ್ತವೆ. ಕ್ಷಣಾರ್ಧದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ. ನಾವು ಮಳೆಯನ್ನು ಬೇಡವೆಂದು ತಡೆಯಬಲ್ಲೆವೇ? ಮಳೆಯಲ್ಲಿ ಸಿಕ್ಕಿ ತೋಯದೇ ಇರಬೇಕಾದರೆ ಮನೆಯನ್ನು ಮಾಡಿನಿಂದ ಮುಚ್ಚಿರಬೇಕು. ಸಂಚರಿಸುವಾಗ ಕೈಯಲ್ಲಿ ಕೊಡೆಯನ್ನು ಹಿಡಿದುಕೊಳ್ಳಬೇಕು.
ಕಾಡಿನ ದಾರಿಯಲ್ಲಿ ನಡೆದು ಹೋಗುವಾಗ ನಾವು ಕಲ್ಲು ಮುಳ್ಳುಗಳನ್ನು ತೆಗೆದು ಸ್ವಚ್ಛ ಮಾಡಲಾರೆವು. ಕಲ್ಲು ಮುಳ್ಳುಗಳು ಚುಚ್ಚದಂತೆ ಪಾದರಕ್ಷೆಗಳನ್ನು ಧರಿಸಬೇಕು. ಅಂತೆಯೇ ಈ ಪ್ರಪಂಚದ ಬಾಳ್ವೆಯಲ್ಲಿ ಬರಬಹುದಾದ ಕಷ್ಟ ನಷ್ಟಗಳನ್ನು, ಸೋಲು ನಿರಾಸೆಗಳನ್ನು, ಸಾವು ನೋವುಗಳನ್ನು ಬೇಡವೆಂದರೂ ಬಿಟ್ಟಿರಲು ಸಾಧ್ಯವಿಲ್ಲ. ನಮ್ಮ ಮನಸ್ಸನ್ನು ಅರಿವಿನ ಬೆಳಕಿನಿಂದ ಬೆಳಗಬೇಕು. ಸಮಸ್ಯೆಗಳ ಮೂಲವನ್ನು ಅರ್ಥೈಸಿಕೊಳ್ಳಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಜೀವನವನ್ನು ನಿಯಂತ್ರಿಸುವ ಸೂಕ್ಷ್ಮ ನಿಯಮಗಳನ್ನು ಅರಿತು ಅರಗಿಸಿಕೊಂಡು ದೃಢ ಚಿತ್ತರು, ಧೀರರು, ಶಾಂತ ಮನಸ್ಕರೂ ಆಗಿ ಸಮಸ್ಯೆಗಳನ್ನು ಎದುರಿಸಬೇಕು. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಎಂದು ಬಯಸುವವರು ಬಹಳಷ್ಟು ಜಾಗರೂಕತೆಯಿಂದ ಅನಾವಶ್ಯಕ ಸಮಸ್ಯೆಗಳನ್ನು ದೂರಕ್ಕೆಸೆಯಬೇಕು. ಅವಶ್ಯಕವೂ ಅನಿವಾರ್ಯವೂ ಆದ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಗೌತಮ ಬುದ್ಧ ಅಂಗುತ್ತರನಿಕಾಯದಲ್ಲಿ ಹೇಳಿದ ಮಾತುಗಳು ತುಂಬಾ ಉಪಯುಕ್ತ ಎನಿಸುತ್ತವೆ. ಭಿಕ್ಷುಗಳೇ, ಈ 5 ಸಂಗತಿಗಳನ್ನು ಕುರಿತು ಗಂಡಸರು, ಹೆಂಗಸರು, ಗೃಹಸ್ಥರು, ಭಿಕ್ಷುಗಳು ಚಿಂತನೆ ಮಾಡಬೇಕು. ಮೊದಲನೆಯದಾಗಿ, ವೃದ್ಧಾಪ್ಯವು ಬಂದೇ ಬರುವುದು. ಅದನ್ನು ನಾವು ನಿವಾರಿಸುವಂತಿಲ್ಲ, ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ. ಎರಡನೆಯದು, ರೋಗ ರುಜಿನಗಳು ಒಂದಲ್ಲ ಒಂದು ದಿನ ಬರುವ ಸಂದರ್ಭ ಇಲ್ಲವೆಂದು ಹೇಳಲಾರದು. ಅದನ್ನು ನಿವಾರಿಸಲು ಪ್ರಯತ್ನಿಸಿದರೂ ಪೂರ್ಣ ನಿವಾರಣೆ ಶಕ್ಯವಲ್ಲ. ಮೂರನೆಯದು, ಒಂದಲ್ಲ ಒಂದು ದಿನ ಮರಣ ಬಂದೇ ಬರುತ್ತದೆ. ಇದನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಮರಣ ಬಂದಾಗ ಸತ್ತರಾಯಿತು ಎಂದು ನಿರ್ಲಿಪ್ತರಾಗಿ ಇತರರಿಗೆ ಉಪದೇಶಿಸಬಹುದು, ಆದರೆ ನುಡಿದಂತೆ ನಡೆಯಲು ನಮಗೇ ಕಷ್ಟ. ನಾಲ್ಕನೆಯದು, ನನ್ನ ಪ್ರೀತಿ ಪಾತ್ರವಾದ ವಸ್ತುಗಳೆಲ್ಲ ಬದಲಾವಣೆ ಹೊಂದುತ್ತವೆ, ದುರ್ಬಲವಾಗುತ್ತವೆ, ವಿಯೋಗ ಹೊಂದುತ್ತವೆ. ಇದನ್ನು ತಪ್ಪಿಸಿಕೊಳ್ಳುವಂತೆ ಇಲ್ಲ. ಐದನೆಯದು, ನನ್ನ ಬದುಕನ್ನು ರೂಪಿಸುವುದು ನನ್ನ ಯೋಚನೆ ಮತ್ತು ಭಾವನೆಗಳು. ಒಳಿತೋ ಕೆಡುಕೋ ಮಾಡಿದಂತಹ ಕಾರ್ಯಗಳು, ಅವುಗಳ ಫಲಗಳನ್ನು ಉಣ್ಣುವವನು ನಾನೇ. ಈ 5 ಚಿಂತನೆಗಳನ್ನು ಮಾಡಲೇಬೇಕು. ಭಿಕ್ಷುಗಳೇ, ವೃದ್ಧಾಪ್ಯವನ್ನು ಕುರಿತು ಚಿಂತಿಸಿದರೆ ಯೌವನದ ಅಹಂಕಾರ ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅಳಿಯುವುದು. ರೋಗ ರುಜಿನಗಳಿಂದ ಉದ್ಭವಿಸುವ ಅಸಹಾಯಕತೆಯನ್ನು ಕುರಿತು ಚಿಂತಿಸಿದಾಗ ತನ್ನ ಆರೋಗ್ಯದ ಬಗೆಗಿನ ಅಭಿಮಾನ ಸ್ಥಗಿತವಾಗುವುದು, ಇಲ್ಲವೇ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುವುದು. ಮರಣವನ್ನು ಕುರಿತು ಅಧ್ಯಯನ ಅನುಧ್ಯಾನ ಮಾಡಿದಾಗ ಜೀವನದ ಬಗೆಗಿನ ಅಭಿಮಾನ ಅಹಂಕಾರ ದೂರವಾಗುವುದು, ಇಲ್ಲವೇ ಕಡಿಮೆಯಾಗಬಹುದು. ಪ್ರಿಯವಾದ ವಸ್ತುಗಳ ಬದಲಾವಣೆ, ಕ್ಷೀಣ ಹೊಂದುವಿಕೆ, ವಿಯೋಗ ಇವುಗಳನ್ನು ಕುರಿತು ಚಿಂತಿಸಿದಾಗ ಲೋಭವು ದೂರವಾಗುವುದು ಅಥವಾ ಕಡಿಮೆಯಾಗುವುದು. ತನ್ನ ಕರ್ಮಕ್ಕೆ ತಾನೇ ಹೊಣೆ. ತನ್ನ ಬದುಕನ್ನು ದಿನದಿನವೂ ಸೂಕ್ಷ್ಮವಾಗಿ ರೂಪಿಸತಕ್ಕ ಯೋಚನೆಗಳು, ಭಾವನೆಗಳು, ಆಸೆ ಆಕಾಂಕ್ಷೆಗಳು, ಭವಿಷ್ಯದ ಯೋಚನೆಗಳು ಇವುಗಳನ್ನು ಹುಟ್ಟುಹಾಕುವವನು ನಾನೇ ಎಂಬುದನ್ನು ಚಿಂತಿಸಿದಾಗ ದುಷ್ಟ ಯೋಚನೆಗಳು, ದುಷ್ಟ ಶಬ್ದಗಳು, ದುಷ್ಟ ಕರ್ಮಗಳು ಸ್ಥಗಿತವಾಗುತ್ತವೆ, ಇಲ್ಲವೇ ಕಡಿಮೆಯಾಗುತ್ತವೆ. ಈ 5 ವಿಚಾರಗಳನ್ನು ಮನನ ಮಾಡಿದಾಗ ತನ್ನ ಅಹಂ ಮಮಗಳನ್ನು, ದುರಾಸಕ್ತಿಗಳನ್ನು ಕಡಿಮೆ ಮಾಡಿಕೊಂಡು ದಿವ್ಯ ಪಥದಲ್ಲಿ ಮುನ್ನಡೆಯಲು ಸಮರ್ಥನಾಗುತ್ತಾನೆ ಮನುಜ. ಆಗ ಅನಿವಾರ್ಯ ಅಪರಿಹಾರ್ಯಗಳನ್ನು ಧೈರ್ಯದಿಂದ ಆತ ಎದುರಿಸುತ್ತಾನೆ. ಸ್ನೇಹಿತರೆ, ಮುಂದಿನ ವಿಷಯ, ಅರಿವಿನ ಬೆಳಕು ಹೆಚ್ಚಿದಂತೆ ಈ ಜಗತ್ತು ಕೂಡ ಶಕ್ತಿಯಿಂದ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಕಷ್ಟವಿಲ್ಲ. ಆದರೆ ಆ ಕಡೆಗೆ ನಾವು ಗಮನವನ್ನು ಹರಿಯಗೊಡುವುದಿಲ್ಲ. ಹುಟ್ಟಿನ ಮೊದಲು ಏನು ಎಂಬುದು ನಮಗೆ ತಿಳಿಯದು, ಸಾವಿನ ಆಚೆಗೆ ಏನು ಎಂಬುದು ನಮಗೆ ತಿಳಿಯದು. ಜೀವಿ ಅನುಭವಿಸುವ ಸುಖ ದುಃಖಗಳ ಕಾರಣ ಅರ್ಥವೂ ತಿಳಿಯದು. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿ ಯಾವುದೋ ಸೂಕ್ಷ್ಮಾತಿ ಸೂಕ್ಷ್ಮ ನಿಯಮವನ್ನು ಅನುಸರಿಸಿ ಬಂದು ಹೋಗುತ್ತಾನೆ ಎಂಬ ವಿಚಾರವೂ ತಿಳಿಯದು. ಹುಟ್ಟು ಸಾವುಗಳ ಮಧ್ಯದ ಅಂತರವೇ ಸರ್ವಸ್ವವೆಂದು ತಿಳಿದುಕೊಂಡವರು ನಾವು. ಜೀವನದಲ್ಲಿ ಬಂದೊದಗುವ ಸಂಕೀರ್ಣ ಸಮಸ್ಯೆಗಳನ್ನು ನಮ್ಮ ಸಾಮಾನ್ಯ ಅರಿವಿನಿಂದ ಪರಿಹರಿಸಲು ಸಾಧ್ಯವೇ?
ಅರಿವಿನ ಪರಿಧಿ ವಿಶಾಲವಾದಂತೆ, ಆಳವಾದಂತೆ ಅನಿವಾರ್ಯ ಅಪರಿಹಾರ್ಯಗಳನ್ನು ಎದುರಿಸುವ ವಿಧಾನ ನಮಗೆ ಸ್ವಾಭಾವಿಕವಾಗಿ ತಿಳಿಯುತ್ತದೆ. ಅಜ್ಞಾನವೇ ಸಕಲ ದುಃಖಗಳ ಮೂಲ. ಅದು ಕಳೆದಂತೆ ಮನಸ್ಸಿನ ಕೊಳೆ ದೂರವಾಗಿ ಸ್ಥೈರ್ಯ ವೃದ್ಧಿಯಾಗುತ್ತದೆ. ನಮ್ಮಲ್ಲಿ ಹಳೆಯ ತಲೆಮಾರಿನ ಕೆಲವರಿಗೆ ತಾವು ದೇಹವಲ್ಲ, ದೇಹದಲ್ಲಿ ಇದ್ದೇವೆ ಅಷ್ಟೇ ಎನ್ನುವ ದೃಢ ವಿಶ್ವಾಸ ಇತ್ತು. ಇಂಥ ಜನರು ಸಾವನ್ನು ಹೇಗೆ ಎದುರಿಸಿದರು ಎಂಬುದಕ್ಕೆ ಒಂದು ನಿದರ್ಶನವನ್ನು ಕನ್ನಡದ ಹಿರಿಯ ಬರಹಗಾರರಾದ ಮಾಸ್ತಿ ಅವರು ತಮ್ಮ ಧರ್ಮ ಸಂರಕ್ಷಣಾ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ನಾನು ಕಂಡ ಹಿರಿಯರೊಬ್ಬರ ಜೀವನದ ಕೊನೆಯ ದಿನಗಳು, ಇನ್ನೇನು 2 ದಿನಗಳಲ್ಲಿ ಜೀವ ದೇಹವನ್ನು ಬಿಡಬೇಕು. ನಾನು ಅವರ ಹತ್ತಿರ ಹೋಗಿ ಕುಳಿತಾಗ ಗಜೇಂದ್ರನಿಗೆ ಇನ್ನೂ ಮೋಕ್ಷವಾಗಿಲ್ಲ ಎಂದರು. ದೇಹದಲ್ಲಿ ಸಿಕ್ಕಿ ಬಿದ್ದಿರುವ ಜೀವಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಎಂದು ಅದರರ್ಥ. ಈ ಅಜ್ಜನಿಗೆ ಸಾವು ಒಂದು ಭಯದ ಸಂಗತಿಯಾಗಿ ಇರಲಿಲ್ಲ. ಸಾವು ತನ್ನ ದೈವ ತನ್ನನ್ನು ಒಂದು ಕ್ಲೇಶದಿಂದ ಬಿಡಿಸುವ ವ್ಯಾಪಾರ ಎಂದು ಕಾಣುತ್ತಿತ್ತು. ಆದುದರಿಂದಲೇ ಅವರು ಸಾವಿನ ಎದುರಲ್ಲಿ ಅಷ್ಟು ಸಮಾಧಾನವಾಗಿ ಮಲಗಿದ್ದರು. ಅದರ ಬರವನ್ನು ಕಾಯುತ್ತಿದ್ದರು. ಬರಬೇಕಾಗಿ ಹಾತೊರೆಯುತ್ತಲೂ ಇದ್ದರೋ ಅಹುದು ಎಂದರೆ ಆಶ್ಚರ್ಯವಿಲ್ಲ. ಈ ವೃದ್ಧರು ಅನಿವಾರ್ಯವಾದುದನ್ನು ಎದುರಿಸಿದ ಬಗೆ ಇದು. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನೋಡೋಣ. ಮುಖಂಡರ ಮೌಢ್ಯ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಕೌಟುಂಬಿಕ ಹಾಗೂ ಸಾಮಾಜಿಕ ನಡವಳಿಕೆಗಳಲ್ಲಿ ಈ ಮೌಲ್ಯಗಳನ್ನು ಕುರಿತು ಕಾಳಜಿ ವಹಿಸುವವರೇ ಅಪರೂಪ. ತಮ್ಮ ಸಿನಿಮಾ ನಾಟಕಗಳ ಕಥನಕರ್ತೃಗಳು, ಬರಹಗಾರರು, ಶಿಕ್ಷಕರು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನಮ್ಮ ಕ್ರಾಂತಿಕಾರಿ ಮುಖಂಡರುಗಳು, ರಾಜಕೀಯಸ್ಥ ಜನರು ರಾಗದ್ವೇಷ ಕೋಪ ತಾಪಗಳನ್ನು ವೃದ್ಧಿಸದೆ ತಮ್ಮ ಸೇವಾ ಕಾರ್ಯ ಅಸಾಧ್ಯ ಎಂದು ನಂಬಿದವರು ಅಂದರೆ ತಪ್ಪಲ್ಲ. ನಮ್ಮಲ್ಲಿ ತುಳಿತಕ್ಕೊಳಗಾದವರು ತಾವು ಮೇಲೇಳುತ್ತಲೇ ಇರುವಾಗಲೇ ತಮಗಿಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಇರುವವರನ್ನು ಖಂಡಿಸದೆ, ನಿಂದಿಸದೆ, ದ್ವೇಷಿಸದೆ ತಮ್ಮ ಅಭ್ಯುದಯವಿಲ್ಲ ಎಂದು ನಂಬಿದಂತಿದೆ. ನಿಜವಾದ ಧಾರ್ಮಿಕರಿಗೆ ಸಾಧ್ಯವಾದರೂ ಸಾಮಾನ್ಯ ಧಾರ್ಮಿಕರು ಎನ್ನಿಸಿಕೊಂಡವರು ಈ ದಿಸೆಯಲ್ಲಿ ಮಾರ್ಗದರ್ಶನ ಮಾಡುತ್ತಿರುವವರೇ ಎಂದರೆ ಅವರೂ ರಾಜಕೀಯ ಪಕ್ಷ ಪಂಗಡಗಳಂತೆ ತಮ್ಮ ತಮ್ಮ ಶ್ರೇಷ್ಠತೆಯ ಪಿಡುಗಿನಿಂದ ಪೀಡಿತರಾಗಿ ತಮ್ಮ ಮೇಲ್ಮೆಯನ್ನು ಸಾರುತ್ತಾ ಇತರ ಪಥ ಪಂಥಗಳನ್ನು ನಿಂದಿಸುತ್ತಾ ಜನರಲ್ಲಿ ದ್ವೇಷ ದೌರ್ಮನಸ್ಯಗಳನ್ನು ಹೆಚ್ಚಿಸುವವರೇ ಆಗುತ್ತಾ ಇದ್ದಾರೆ. ಸಾಮಾನ್ಯ ಹಳ್ಳಿಯ ಸರಳ ವ್ಯಕ್ತಿಗಳಿಗಿಂತಲೂ ಬುದ್ಧಿವಂತ ವಿದ್ಯಾವಂತರು ಎನ್ನಿಸಿಕೊಂಡ ಜನಗಳೇ ಮಾನಸಿಕ ತಳಮಳ, ಚಿಂತೆ, ಭಯ, ಉದ್ವೇಗಗಳ ರೋಗಕ್ಕೆ ತುತ್ತಾಗುವುದು ಹೆಚ್ಚು ಎನ್ನುತ್ತಾರೆ ತಜ್ಞರು. ಚಿಂಕ್ರೋಬದಿಂದ ಪಾರಾಗಿ ಸರಿಯಾಗಿ ನಮ್ಮನ್ನು ಬಾಳಿ ಬದುಕುವಂತೆ ನಮ್ಮ ಬುದ್ಧಿವಂತಿಕೆ ವಿದ್ಯಾವಂತಿಕೆಗಳು ಪ್ರೇರಿಸದಿದ್ದಲ್ಲಿ ಅವುಗಳಿಗೆ ಏನು ಅರ್ಥ, ಅವುಗಳಿಂದ ಏನು ಎನ್ನುವ ಪ್ರಶ್ನೆ ಸಹಜ. ಸರಿಯಾಗಿ ಬಾಳಿ ಬದುಕುವಂತೆ ಪ್ರೇರಿಸದಿದ್ದರೂ ಹೋಗಲಿ, ದ್ವೇಷ, ಅಸೂಯೆ, ಹಿಂಸೆಯ ನರಕಕ್ಕೆ ತಳ್ಳುವಂತೆ ಆಗಬಾರದು. ಮುಂದಿನ ವಿಷಯ, ಇಲ್ಲಿದೆ ಪರಿಹಾರ. ಅಕ್ಷರಸ್ಥನಾಗಲಿ, ನಿರಕ್ಷರಿ ಕುಕ್ಷಿಯಾಗಲಿ, ಬಡವನಾಗಲಿ ಅಥವಾ ಶ್ರೀಮಂತನಾಗಿರಲಿ, ಏಕಾಂತ ಜೀವಿಯಾಗಲಿ, ಸಂಘ ಜೀವಿಯಾಗಲಿ, ಅಂತರ್ಮುಖಿಯಾಗಲಿ, ಉದ್ಯೋಗದಲ್ಲಿ ಅತೃಪ್ತನಾದ ಅವನಾಗಲಿ, ಅಸುಖಿ ದಂಪತಿಗಳಾಗಲಿ, ಯಾವುದೇ ಜಾತಿ ಮತ ಧರ್ಮಕ್ಕೆ ಸೇರಿದವರಾಗಲಿ, ಎಲ್ಲರೂ ತಮ್ಮ ಜೀವನದಲ್ಲಿ ಸುಖದ ಹಾಗೂ ಅಭಿವೃದ್ಧಿಯ ಅಪೇಕ್ಷಿಗಳೇ. ಸಮಸ್ಯೆಗಳು, ಕಷ್ಟ, ಕಂಟಕಗಳು ಯಾವುದೇ ವಿಶಿಷ್ಟ ರೀತಿಯವುಗಳಿದ್ದರೂ ನಮ್ಮ ಅಂತರಂಗದ ಬದಲಾವಣೆಯಿಂದ ಅವುಗಳನ್ನು ಎದುರಿಸಬೇಕು. ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಯೋಚನಾ ವಿಧಾನ ಹೊಸ ರೂಪ ತಾಳಬೇಕು. ನಮ್ಮ ನಡತೆಯಲ್ಲಿ ಬದಲಾವಣೆ ಉಂಟಾಗಬೇಕು. ನಿಂದೆ, ದ್ವೇಷ, ಅಹಂಕಾರ, ನಿರ್ಲಕ್ಷ್ಯ, ನಿಷೇಧಾತ್ಮಕ ಯೋಜನೆಗಳಿಂದ ಪರಿಸ್ಥಿತಿಯನ್ನು ಎದುರಿಸಿದರೆ ಪರಿಣಾಮ ಏನಾದೀತು? ಇನ್ನಷ್ಟು ತೊಂದರೆಗೆ ಒಳಗಾಗಬೇಕಾಗುವುದಷ್ಟೇ.
ಸಾಮಾಜಿಕ ಹೊಣೆಗಾರಿಕೆ ಇಲ್ಲದೆ ಕೇವಲ ಸಂಕುಚಿತ ಸ್ವಾರ್ಥ ಪರಾಯಣತೆ ಎಂದೆಂದೂ ಶಾಂತಿ ಸಂತೃಪ್ತಿಗಳ ಪಥವಾಗದು. ವೈಯಕ್ತಿಕ, ಕೌಟುಂಬಿಕ ಹಾಗೂ ಸಾಮಾಜಿಕವಾದ ಕಷ್ಟಗಳನ್ನು ಸರಿಯಾದ ಯುಕ್ತವಾದ ಸದ್ಗುಣಗಳ ಬೆಳವಣಿಗೆಯಿಂದ ಪ್ರಬುದ್ಧವಾಗಿ ಎದುರಿಸಬೇಕು. ಈ ಕಾರ್ಯಕ್ಕೆ ಜೀವನವನ್ನು ನಿಯಂತ್ರಿಸುವ ಮೂಲಭೂತ ತತ್ವಗಳಲ್ಲಿ ದೃಢವಾದ ವಿಶ್ವಾಸ ಬೇಕು. ಮನಸ್ಸು, ಆತ್ಮ, ಜೀವನದ ಪರಮ ಗುರಿ ಇವುಗಳ ಸ್ವರೂಪ ಸ್ವಭಾವದ ಸ್ಪಷ್ಟ ಅರಿವು, ಕಲ್ಪನೆ ಬೇಕು. ಸದ್ಭಾವನೆಗಳನ್ನು ತಾಳ್ಮೆಯಿಂದ ರೂಢಿಸಿಕೊಳ್ಳಬೇಕು.